ಮಾಡಿದೆ, ಮಾಡ್ತಾ ಇದೆ. ಲಂಕೇಶ್ ಅಂತ ಬಹಳ ದೊಡ್ಡ ಸಾಕ್ಷಿ. ಯಾಕಂದ್ರೆ ಮತ್ತೆ ಮತ್ತೆ ಲಂಕೇಶ್ ಯಾರು ಮುಲಾಜಿಲ್ಲದೆ ಅವರು ಟೀಕೆ ಟಿಪ್ಪಣಿ ಬರೀತಾ ಇದ್ರು. ಇವತ್ತಿಗೂ ನಾನು ಬಯಸೋದೇನು ಅಂತಂದ್ರೆ ನಮ್ಮ ಸಮಕಾಲೀನ ಪತ್ರಕರ್ತರು, ವರದಿಗಾರರು ಒಂದು ಸ್ವಲ್ಪ ಭೌತಿಕ ವಲಯದ ದೊಡ್ಡ ದೊಡ್ಡ ಪತ್ರಕರ್ತರ ಬರಹಗಳನ್ನು ಓದಬೇಕು. ಪತ್ರಿಕೆಯ ಭಾಷೆ ಒಮ್ಮೆ ಹಾಕಿದರೆ ಅದು ಮತ್ತೆ ತೆಗಿಬಾರದು. ಅದಕ್ಕೆ ನಮ್ಮ ಬಹಳ ದೊಡ್ಡ ಕವಿ ನಾರಾಯಣಪ್ಪ ಹೇಳ್ತಾರೆ, ಉಲುಹು ಗೆಡದ ಅಗ್ಗಳಿಕೆ ಅಂತ. ಬರಹದ ಉಲುಹು ಗೆಡದೊಂದು ಅಗ್ಗಳಿಕೆ ರಚಿಸಿದ ಈ ಮಹಾಭಾರತವನ್ನು ಒಮ್ಮೆ ಒಂದು ಪದ ಹಾಕಿದರೆ ಪತ್ರಕರ್ತ ಒಳ್ಳೆ ತಗಬಾರದು. ನಮ್ಮ ಸರ್ಕಾರದ ಆಡಳಿತ ಕನ್ನಡ ಅಂತ ಒಂದು ಕನ್ನಡ ಇದೆ. ನಾವೆಲ್ಲ ಈಗ ಕೆಲಸ ಮಾಡೋರು, ಅಧಿಕಾರ ಚಲಾಯಿಸೋರು ಅವುಗಳನ್ನ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ತಾ ಇರ್ತೀವಿ. ಆದರೆ ಪತ್ರಿಕೆ ನಮಗಲ್ಲ. ಒಮ್ಮೆ ಒಂದು ಭಾಷೆಯನ್ನು ಬಳಸಿದರೆ ಅದು ಮುಗಿ ಪರ್ಫೆಕ್ಟ್. ಆದರೆ ಅನುಮಾನ ಅಥವಾ ಸಂಶಯ ಮತ್ತೊಂದು ಅದಕ್ಕೆ ಬೇರೆ ನ್ಯೂಸಿನ ಬೇರೆ ಆಯಾಮಗಳಿಗೆ ದಕ್ಕುವಂತೆ ಮಾಡಬಾರ್ದು ಅನ್ನೋದು ಬಹಳ ಮುಖ್ಯ. ಅದಕ್ಕೆ ಟೀಕೆ ಟಿಪ್ಪಣಿ, ಪ್ರಪಂಚದ ಪಾಪು ಸುದ್ದಿಗಳು, ಬೆಂಗಳೂರಿನ ಅನೇಕ ಕಾಲಂಗಳು ಇವತ್ತು ದೊಡ್ಡ ದೊಡ್ಡ ಅದ್ಭುತವಾಗಿ ಬರೆಯುವ ಪತ್ರಕರ್ತರು ನಮ್ಮಲ್ಲೂ ಇದ್ದಾರೆ. ಅವರ ಭಾಷೆ, ಅವರ ಸುದ್ದಿಯ ತನಿಖೆ, ಅವರ ಸತ್ಯಾಸತ್ಯತೆಗಳು ಬಹಳ ಅದ್ಭುತವಾಗಿ ಬರೆಯುವಂತಿದ್ದಾರೆ. ಹಾಗಾಗಿ ನನಗೆ ಅನಿಸ್ತಾ ಇರೋದೇನು ಅಂತಂದರೆ, ಸಂಪಾದಕೀಯ ಅನ್ನುವಂಥದ್ದು ಪತ್ರಿಕೆಯಲ್ಲಿ ಒಂದು ಆತ್ಮ, ಅದು ಪಾಂಡಿತ್ಯ ಪ್ರದರ್ಶನ ಆಗಬಾರ್ದು. ಅದು ರಚನಾತ್ಮಕ ಟೀಕೆಯನ್ನು ಮಾಡಿದರೆ ಬಹಳ ಅದ್ಭುತ ಆಗುತ್ತೆ ಅಂತೇಳಿ ನನಗೆ ಅನಿಸ್ತದೆ. ಟೈಮ್ಸ್ ಆಫ್ ಇಂಡಿಯಾದ ಸಂಪಾದಕರಾಗಿದ್ದರು ಬಹಳ ಪ್ರಸಿದ್ಧವಾದಂಥ ಪತ್ರಕರ್ತ, ನಮಗೆಲ್ಲ ಗೊತ್ತಿದೆ, ದಿಲೀಪ್ ಪಡ್ಗಾವ್ಕರ್ ಅಂತೇಳಿ. ಅವರು ಯಶವಂತ್ ಸಿಂಗ್ ಜೊತೆಗೆ ಮಾತಾಡುವಾಗ ಸಂವಾದದಲ್ಲಿ ಒಂದು ಮಾತು ಹೇಳಿದ್ದಾರೆ. ಆ ಪಿ ಸಾಯಿನಾಥ್ ತಮ್ಮ ಬರಹಗಳಲ್ಲಿ ಇದನ್ನು ದಾಖಲಿಸಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಪಿ ಸಾಯಿನಾಥ್ ಈ ದೇಶಕ್ಕೆ ಅವರ ಕೊಡುಗೆ ಬಹಳ ದೊಡ್ಡ. ಗ್ರಾಮೀಣ ಭಾರತದ ಆರ್ಥಿಕ ನೀತಿಯನ್ನು ಪತ್ರಿಕೆಯ ಮೂಲಕ ಇಡೀ ಜಗತ್ತಿಗೆ ಸಾರಿದಂಥವರು ಸಾಯಿನಾಥ್. ಅಂತ ದೊಡ್ಡ ದೊಡ್ಡ ಪತ್ರಕರ್ತರು ನಮ್ಮ ನಡುವೆ ಇದ್ದು ಆಗಿ ಹೋಗಿದ್ದಾರೆ. ಆ ಪಡ್ಗಾವ್ಕರ್ ಹೇಳ್ತಾರೆ, ಅವ್ರಿಗೆ ಕುಶವಂತ್ ಪ್ರಶ್ನೆ ಕೇಳ್ತಾರೆ, ಸರ್ ನಿಮಗೆ ಯಾವ ಹುದ್ದೆ ಅಂದ್ರೆ ಇಷ್ಟ ಅಂತ. ಅವ್ರು ಹೇಳ್ತಾರೆ,